ನಮಸ್ಕಾರ. ಇವತ್ತು ನಾವು ಒಂದು ಜಬರ್ದಸ್ತ್ ಕ್ರೀಡೆ ಬಗ್ಗೆ ಮಾತಾಡೋಣ. ಅದೇ ಶಾಟ್ಪುಟ್. ನೋಡೋಕೆ ಸಿಂಪಲ್ ಆಗಿ ಕಂಡ್ರೂ ಇದ್ರಲ್ಲಿರೋ ಶಕ್ತಿ, ತಂತ್ರ ಮತ್ತು ಸ್ಫೋಟಕತೆಯ ಮಿಶ್ರಣ ಇದೆಯಲ್ಲ, ಅದು ನಿಜಕ್ಕೂ ಅದ್ಭುತ. ಇದು ಬರೀ ಬಲದ ಆಟ ಅಲ್ವೇ ಅಲ್ಲ, ಇದೊಂದು ಕಲೆ. ಕೇಳೋಕೆ ಆಶ್ಚರ್ಯ ಆಗತ್ತಲ್ವಾ? ಸುಮಾರು 7.26 ಕೆಜಿ ಅಂದ್ರೆ ಒಂದು ಬೌಲಿಂಗ್ ಬಾಲ್ಗಿಂತನೂ ಹೆಚ್ಚು ಭಾರ ಇರೋ ಲೋಹದ ಚೆಂಡನ್ನ ಒಂದು ಸಿಟಿ ಬಸ್ನ ಉದ್ದದಷ್ಟ ದೂರ ತಳ್ಳೋಕೆ ಸಾಧ್ಯನಾ? ಹೌದು, ಶಾಟ್ಪುಟ್ ಕ್ರೀಡಾಪಟುಗಳು ಇದನ್ನೇ ಮಾಡೋದು. ಆದ್ರೆ ಇದು ಹೇಗೆ ಸಾಧ್ಯ? ಬನ್ನಿ ನೋಡೋಣ. ಸರಿ, ಮೊದ್ಲು ಒಂದು ಮುಖ್ಯವಾದ ವಿಷಯವನ್ನ ಕ್ಲಿಯರ್ ಮಾಡ್ಕೊಂಡ್ಬಿಡೋಣ. ಶಾಟ್ಪುಟಲ್ಲಿ ಚೆಂಡನ್ನ ಎಸೆಯೋದಲ್ಲ, ಅದನ್ನ ಪುಟ್ ಮಾಡೋದು, ಅಂದೇ ತಳ್ಳೋದು. ಇದು ಬರೀ ಪದಗಳ ವ್ಯತ್ಯಾಸ ಅಲ್ಲ, ಇದೇ ಈ ಆಟದ ಮೂಲ ನಿಯಮ. ಶಾಟ್ ಅನ್ನ ಕುತ್ತಿಗೆ ಹತ್ರ ಇಟ್ಕೊಂಡು ಭುಜದ ಲೆವೆಲ್ಗಿಂತ ಮೇಲಿಂದ ಸ್ಫೋಟಕವಾಗಿ ಮುಂದಕ್ಕೆ ತಳ್ಳಬೇಕು. ಈ ಒಂದೇ ಒಂದು ನಿಯಮ ಇಡೀ ಆಟವನ್ನೇ ವಿಶೇಷವಾಗಿಸುತ್ತೆ. ಹಾಗಿದ್ರೆ ಈ ಆಟ ಶುರುವಾಗಿದ್ದು ಎಲ್ಲಿಂದ? ಇದರ ಬೇರುಗಳು ಇರೋದು ಮಧ್ಯಯುಗದಲ್ಲಿ. ಆಗ ಸೈನಿಕರು ತಮ್ಮ ಶಕ್ತಿ ತೋರ್ಸೋಕೆ ಫಿರಂಗಿ ಗುಂಡುಗಳನ್ನ ಎಸೆಯೋ ಸ್ಪರ್ಧೆಗಳನ್ನ ಮಾಡ್ತಿದ್ರಂತೆ. ಅಲ್ಲಿಂದ ಶುರುವಾಗಿ ಯುದ್ಧಭೂಮಿಯ ಕಸರತ್ತಿನಿಂದ ಇವತ್ತು ಇದೊಂದು ಅತ್ಯಾಧುನಿಕ ಒಲಿಂಪಿಕ್ ಕ್ರೀಡೆಯಾಗಿ ಬೆಳೆದಿದೆ. ಅಷ್ಟೇ ಅಲ್ಲ, 1896ರಲ್ಲಿ ನಡೆದ ಮೊದಲ ಆಧುನಿಕ ಒಲಿಂಪಿಕ್ಸ್ನಿಂದಲೂ ಇದು ಭಾಗವಾಗಿದೆ. ಇಷ್ಟೆಲ್ಲ ಶಕ್ತಿ, ಇಷ್ಟೆಲ್ಲ ಇತಿಹಾಸ, ಇದೆಲ್ಲವೂ ನಡೆಯೋದು ಒಂದು ತುಂಬಾನೇ ಸಣ್ಣ ಕಟ್ಟುನಿಟ್ಟಾದ ಜಾಗದಲ್ಲಿ. ಈಗ ಆಟದ ಮೈದಾನದ ಬಗ್ಗೆ ಮಾತಾಡೋಣ. ಇಲ್ಲಿ ಒಂದೊಂದು ಮಿಲಿಮೀಟರ್ ಕೂಡ ಗೆಲುವು ಸೋಲನ್ನ ನಿರ್ಧಾರ ಮಾಡುತ್ತೆ. ನೋಡಿ, ಇದೇ ಆ ಎಸೆಯುವ ವೃತ್ತ. ಸ್ಪರ್ಧೆ ನಡೆಬೇಕಾದ್ರೆ ಒಬ್ಬ ಅಥ್ಲೀಟ್ನ ಇಡೀ ಪ್ರಪಂಚವೇ ಈ ವೃತ್ತ. ಅವರ ಸಂಪೂರ್ಣ ಶಕ್ತಿ, ಗಮನ, ತಂತ್ರಗಾರಿಕೆ ಎಲ್ಲವೂ ಈ ಸಣ್ಣ ಜಾಗದಲ್ಲಿ ಕೇಂದ್ರೀಕೃತವಾಗಿರುತ್ತೆ. ಇದು ಅವರ ರಂಗಮಂದಿರ ಇದ್ದ ಹಾಗೆ. ಈ ವೃತ್ತದ ಡಯಾಮೀಟರ್ ಅಂದ್ರೆ ವ್ಯಾಸ ಕೇವಲ 2.135 ಮೀಟರ್ ಅಷ್ಟೇ. ಯೋಚನೆ ಮಾಡಿ, ಇಷ್ಟು ಚಿಕ್ಕ ಜಾಗದಲ್ಲಿ ನಿಂತು ತಮ್ಮ ದೇಹವನ್ನೇ ಒಂದು ಸ್ಪ್ರಿಂಗ್ ರೀತಿ ಬಳಸಿ ಅಥ್ಲೀಟ್ಗಳು ಅಷ್ಟೊಂದು ಶಕ್ತಿಯನ್ನ ಹೇಗೆ ಉತ್ಪಾದಿಸ್ತಾರೆ ಅಂತ. ಇದೇ ಅಲ್ವಾ ಈ ಕ್ರೀಡೆಯ ನಿಜವಾದ ಚಾಲೆಂಜ್? ಅಷ್ಟೇ ಅಲ್ಲ, ಆ ಉತ್ಪಾದಿಸಿದ ಶಕ್ತಿ ಸರಿಯಾದ ದಿಕ್ಕಿನಲ್ಲಿ ಹೋಗ್ಬೇಕು. ಶಾಟ್ 34.92 ಡಿಗ್ರಿ ಕೋನದ ಈ ಲ್ಯಾಂಡಿಂಗ್ ಸೆಕ್ಟರ್ ಒಳಗೆ ಬಿದ್ರಷ್ಟೇ ಆ ಪ್ರಯತ್ನಕ್ಕೆ ಬೆಲೆ. ಒಂದು ವೇಳೆ ಹೊರಗೆ ಬಿದ್ರೆ ಎಷ್ಟೇ ದೂರ ಹೋಗಿದ್ರೂ ಅದು ಫೌಲ್, ಪ್ರಯತ್ನ ವ್ಯರ್ಥ. ಅಂದ್ರೆ ಶಕ್ತಿ ಜೊತೆ ನಿಖರತೆ ಕೂಡ ಅತ್ಯಮೂಲ್ಯ. ಪುರುಷರ ವಿಭಾಗದಲ್ಲಿ ಬಳಸೋ ಶಾಟ್ನ ತೂಕ 7.26 ಕೆಜಿ ಅಂದ್ರೆ ಸುಮಾರು 16 ಪೌಂಡ್. ಮಹಿಳೆಯರ ವಿಭಾಗದಲ್ಲಿ ಇದು 4 ಕೆಜಿ. ಇಷ್ಟು ಭಾರವಾದ ಲೋಹದ ಚೆಂಡನ್ನ ಗಾಳಿಯಲ್ಲಿ ತೇಲಿ ಹೋಗುವಂತೆ ಮಾಡೋಕೆ ಎಂತಹ ಅಗಾಧ ಶಕ್ತಿ ಬೇಕು ಅಂತ ಒಮ್ಮೆ ಊಹಿಸ್ಕೊಳ್ಳಿ. ಈ ಆಟದಲ್ಲಿ ತಾಂತ್ರಿಕತೆ ಎಷ್ಟು ಮುಖ್ಯ ಅಂದ್ರೆ ಒಂದು ಸಣ್ಣ ತಪ್ಪು ಕೂಡ ಫೌಲ್ಗೆ ಕಾರಣ ಆಗಬಹುದು. ಉದಾಹರಣೆಗೆ, ಶಾಟ್ ತಳ್ಳುವಾಗ ಭುಜದ ಕೆಳಗೆ ಬಂದ್ರೆ ಅದು ಪುಟ್ಟಾಗಲ್ಲ, ಥ್ರೋ ಆಗುತ್ತೆ, ಅದು ಫೌಲ್. ವೃತ್ತದ ಅಂಚಿನಲ್ಲಿರುವ ಟೋ ಬೋರ್ಡನ್ನ ಮುಟ್ಟಿದ್ರೆ ಫೌಲ್. ಶಾಟ್ ನೆಲಕ್ಕೆ ಬೀಳೋಕು ಮುಂಚೆ ವೃತ್ತದಿಂದ ಹೊರಗೆ ಕಾಲಿಟ್ರೂ ಫೌಲ್. ಪ್ರತಿಯೊಂದು ನಿಯಮವೂ ಕ್ರೀಡಾಪಟುವಿನ ಶಿಸ್ತನ್ನ ಪರೀಕ್ಷೆ ಮಾಡುತ್ತೆ. ಸರಿ, ಈಗ ಬಂತು ನೋಡಿ ಸಬ್ಸೆ ಇಂಟ್ರೆಸ್ಟಿಂಗ್ ಪಾರ್ಟ್, ಟೆಕ್ನಿಕ್. ಆಧುನಿಕ ಶಾಟ್ಪುಟ್ನಲ್ಲಿ ಮುಖ್ಯವಾಗಿ 2 ತಂತ್ರಗಳಿವೆ. ಒಂದು ಗ್ಲೈಡ್, ಇನ್ನೊಂದು ಸ್ಪಿನ್. ಇವೆರಡರ ನಡುವೆ ಒಂದ್ ರೀತಿ ತಾಂತ್ರಿಕ ಪೈಪೋಟಿನೇ ಇದೆ. ಒಂದೇ ಗುರಿ, ಆದ್ರೆ ದಾರಿಗಳು ಮಾತ್ರ ಬೇರೆ ಬೇರೆ. ಗ್ಲೈಡ್ ತಂತ್ರ ಅಂದ್ರೆ ಅದು ನೇರ ರೇಖೆಯ ಸ್ಫೋಟಕ ಶಕ್ತಿ, ಒಂದು ಗುರಿಯತ್ತ ನೇರವಾಗಿ ನುಗ್ಗೋ ಕ್ಷಿಪಣಿ ತರ. ಆದ್ರೆ ಸ್ಪಿನ್ ತಂತ್ರ ಇದೆಯಲ್ಲ, ಅದು ತಿರುಗುವಿಕೆಯ ವೇಗವನ್ನೇ ಶಕ್ತಿಯಾಗಿ ಬಳಸ್ಕೊಳ್ಳುತ್ತೆ. ಇದು ನಿಧಾನವಾಗಿ ಆರಂಭವಾಗಿ ಕೊನೆಗೆ ಅಗಾಧ ಶಕ್ತಿ ಬಿಡುಗಡೆ ಮಾಡೋ ಒಂದು ಬಿರುಗಾಳಿ ಇದ್ಹಾಗೆ. ಗ್ಲೈಡ್ ತಂತ್ರದಲ್ಲಿ ಏನಾಗುತ್ತೆ ಅಂದ್ರೆ ಅಥ್ಲೀಟು ವೃತ್ತದ ಹಿಂಭಾಗದಲ್ಲಿ ತಮ್ಮ ದೇಹವನ್ನ ಒಂದು ಸ್ಪ್ರಿಂಗ್ನಂತೆ ಸಂಕುಚಿಸಿ ನಂತರ ವೃತ್ತದಾದ್ಯಂತ ನೇರವಾಗಿ ಜಾರುತ್ತಾ ಹೋಗ್ತಾರೆ. ಕೊನೆಯಲ್ಲಿ ಆ ಶಕ್ತಿಯನ್ನ ಸ್ಫೋಟಕವಾಗಿ ಮುಂದಕ್ಕೆ ವರ್ಗಾಯಿಸಿ ಸೊಂಟ ಮತ್ತು ಭುಜಗಳನ್ನ ತಿರುಗಿಸಿ ಶಾಟನ್ನ ತಳ್ಳುತ್ತಾರೆ. ಇದು ನೇರ ರೇಖೆಯ ಶಕ್ತಿಯ ಒಂದು ಅದ್ಭುತ ಪ್ರದರ್ಶನ. ಇನ್ನೂ ಸ್ಪಿನ್, ಇದು ಪಕ್ಕಾ ಬೇರೆನೇ ಲೆವೆಲ್. ಇಲ್ಲಿ ಅಥ್ಲೀಟ್ ಡಿಸ್ಕಸ್ ಎಸೆಯೋರ್ ತರವ ತಿರುಗ್ತಾರೆ. ಐಸ್ ಸ್ಕೇಟರ್ಗಳು ತಮ್ಮ ಕೈಗಳನ್ನ ಹತ್ತಿರಕ್ಕೆ ತಂದು ವೇಗವಾಗಿ ತಿರುಗುಲ್ವಾ, ಹಾಗೆ ಇಲ್ಲಿ ಅಥ್ಲೀಟ್ಗಳು ತಮ್ಮ ದೇಹವನ್ನೇ ತಿರುಗಿಸಿ ಅಗಾಧವಾದ ತಿರುಗುವಿಕೆಯ ಶಕ್ತಿಯನ್ನ ಉತ್ಪಾದಿಸ್ತಾರೆ. ಈ ಶಕ್ತಿ ಶಾಟ್ಗೆ ಅಪಾರ ವೇಗ ಮತ್ತು ದೂರವನ್ನ ಕೊಡತ್ತೆ. ಆದ್ರೆ ಸ್ಪಿನ್ ತಂತ್ರ ಬಂದ್ಮೇಲೆ ಗ್ಲೈಡ್ ಮುಗ್ದೇ ಹೋಯ್ತು ಅಂತ ಅಂದ್ಕೋಬೇಡಿ.
ಪೋಲೆಂಡ್ನ ಟೊಮ್ಯಾಜ್ ಮಜೆವ್ಸ್ಕಿ ಅಂತಹ ಶ್ರೇಷ್ಠ ಅಥ್ಲೀಟ್ಗಳು ಹೆಚ್ಚು ಸ್ಥಿರತೆಯಿರೋ ಈ ಕ್ಲಾಸಿಕ್ ಗ್ಲೈಡ್ ತಂತ್ರವನ್ನೇ ಬಳಸಿ ಸತತ 2 ಬಾರಿ ಒಲಿಂಪಿಕ್ ಚಿನ್ನ ಗೆದ್ದಿದ್ದಾರೆ. ಅಂದ್ರೆ ಸ್ಥಿರತೆ ಮತ್ತು ಶಕ್ತಿಯ ಸಂಯೋಜನೆ ಇವತ್ತಿಗೂ ಎಷ್ಟು ಪರಿಣಾಮಕಾರಿ ಅನ್ನೋದಕ್ಕೆ ಇದೇ ಸಾಕ್ಷಿ. ಹಾಗಾದ್ರೆ ಈ ಅದ್ಭುತ ತಂತ್ರಗಳನ್ನೆಲ್ಲ ಬಳಸಿ ಜಗತ್ತಿನ ದಿಗ್ಗಜರು ಏನ್ಮಾಡಿದ್ದಾರೆ ನೋಡೋಣ ಬನ್ನಿ. ಇವರ ಸಾಧನೆಗಳು ಮಾನವ ಸಾಮರ್ಥ್ಯದ ಮಿತಿಗಳನ್ನೇ ಪ್ರಶ್ನಿಸುವಂತಹ ದಾಖಲೆಗಳನ್ನು ಸೃಷ್ಟಿಸಿವೆ. ಪ್ರಸ್ತುತ ಪುರುಷರ ಹೊರಾಂಗಣ ವಿಶ್ವ ದಾಖಲೆ ಅಮೆರಿಕದ ರಯಾನ್ ಕ್ರೌಸರ್ ಹೆಸರಿನಲ್ಲಿದೆ. ಮಹಿಳೆಯರ ದಾಖಲೆ ಯುಎಸ್ಎಸ್ಆರ್ನ ನತಾಲಿಯಾ ಲಿಜೋವ್ಸ್ಕಿಯಾ ಅವರ ಹೆಸರಿನಲ್ಲಿದೆ. ಆ ದೂರಗಳನ್ನೊಮ್ಮೆ ನೋಡಿ. ಇವು ಕೇವಲ ಸಂಖ್ಯೆಗಳಲ್ಲ, ಮಾನವ ಶಕ್ತಿಯ ಶಿಖರಗಳು. 23.56 ಮೀಟರ್. ಸುಮ್ನೆ ಒಂದು ಕ್ಷಣ ಕಲ್ಪನೆ ಮಾಡ್ಕೊಳ್ಳಿ. ಇದು ಸುಮಾರು 77 ಅಡಿಗಿಂತ ಹೆಚ್ಚು. ನಾವು ಆರಂಭದಲ್ಲಿ ಮಾತಾಡಿದ್ವಲ್ಲ, ಒಂದು ಸಿಟಿ ಬಸ್ಸಿನ ಉದ್ದದಷ್ಟು ದೂರ. ಅಷ್ಟು ಭಾರವಾದ ಲೋಹದ ಚೆಂಡನ್ನ ಇಷ್ಟು ದೂರ ತಳ್ಳೋದು ಅಂದ್ರೆ ಅದು ಮಾನವ ಸಾಮರ್ಥ್ಯದ ಪರಾಕಾಷ್ಠೆ. ಕಥೆ ಇಲ್ಲಿಗೆ ಮುಗಿದಿಲ್ಲ. ಈ ಕ್ರೀಡೆ ಇವತ್ತಿಗೂ ಇವಾಲ್ವ್ ಆಗ್ತಾನೇ ಇದೆ. ವಿಶ್ವ ದಾಖಲೆ ವೀರ ರಯಾನ್ ಕ್ರೌಸರ್ ಸ್ಪಿನ್ ತಂತ್ರದಲ್ಲಿ ಕ್ರೌಸರ್ ಸ್ಲೈಡ್ ಅನ್ನೋ ಒಂದು ಸಣ್ಣ ಆದ್ರೆ ತುಂಬಾನೇ ಪರಿಣಾಮಕಾರಿಯಾದ ಹೊಸ ಮಾರ್ಪಾಡನ್ನ ಪರಿಚಯಿಸಿದ್ದಾರೆ. ಇದು ಏನನ್ನ ತೋರಿಸುತ್ತೆ ಅಂದ್ರೆ ಅತ್ಯುನ್ನತ ಮಟ್ಟದಲ್ಲೂ ಕೂಡ ಅಥ್ಲೀಟ್ಗಳು ನಿರಂತರವಾಗಿ ಹೊಸತನವನ್ನ ಹುಡುಕುತ್ತಲೇ ಇರ್ತಾರೆ. ಹಾಗಾದ್ರೆ ಈ ನಿರಂತರ ನಾವೀನ್ಯತೆ ಮತ್ತು ತಂತ್ರಗಾರಿಕೆಯ ಸುಧಾರಣೆಯೊಂದಿಗೆ ಮಾನವನಿಂದ ಶಾಟನ್ನು ಇನ್ನೆಷ್ಟು ದೂರ ತಳ್ಳಲು ಸಾಧ್ಯ? 24 ಮೀಟರ್ ಅಥವಾ 25 ಮೀಟರ್? ಈ ಕ್ರೀಡೆಯ ಭವಿಷ್ಯವು ಮಿತಿಗಳಿಲ್ಲದ ಸಾಧ್ಯತೆಗಳಿಂದ ಕೂಡಿದೆ. ನಾವು ನೋಡ್ತಾ ಇರೋದು ಮಾನವ ಶಕ್ತಿಯ ಗಡಿ ವಿಸ್ತರಣೆಯನ್ನ. ಇದರ ಬಗ್ಗೆ ಏನನ್ಸುತ್ತೆ? ಯೋಚನೆ ಮಾಡಿ.